ಅದಕ್ಕೆ ಜೀವನದಲ್ಲಿ ನಾನು ಅಲ್ಲಿ ವೇದಿಕೆಯಲ್ಲಿ ಹೇಳಿದೆ ಸರ್ ನಾನು. ನೀವು ಬಹುಶಃ ನೀವು ವಿಡಿಯೋ ನೋಡಿಲ್ಲವೋ ನನಗೆ ಗೊತ್ತಿಲ್ಲ. ಶೂ ಬಿಚ್ಚಿ ನಾನು ಮಾತಾಡ್ದೆ ಅವನ್ನ. ನನ್ನ ಜೀವನದಲ್ಲಿ ಯಾವ ವೇದಿಕೆಯಲ್ಲೂ ಕೂಡ ಶೂ ಬಿಚ್ಚಿ ನಾನು ಮಾತಾಡಿಲ್ಲ ಸರ್. ಅದಕ್ಕೆ ಜನಕ್ಕೆ ನಾನು ಹೇಳಿದೆ, ನಾನು ಎಲ್ಲೂ ಶೂ ಬಿಚ್ಚಿ ನಾನು ಮಾತಾಡಿಲ್ಲ ಇವತ್ತುವರೆಗೂ. ಇವತ್ತು ಯಾಕೆ ಶೂ ಬಿಚ್ಚಿ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಹಲವಾರು ಸತಿ ನಮ್ಮ ಅಣ್ಣನ ಹತ್ರ ನಮ್ಮ ದರ್ಶನನ ಜೊತೆ ನಾನು ಉತ್ತರ ಕನ್ನಡ ಕಡೆ ಎಲ್ಲ ಬಂದಾಗ ಅವ್ರು ಯಾವುದೇ ವೇದಿಕೆಗೆ ಹೋಗೋ ಮುಂಚೆ ಅವ್ರು ಚಪ್ಪಲಿ ಬಿಚ್ಚಿ ಅವ್ರು ಮಾತಾಡೋರು. ನಾನು ಏನಕ್ಕೆ ಅವರು ಚಪ್ಪಲಿ ಬಿಚ್ಚಿ ಎಲ್ಲ ಮಾತಾಡ್ತಿದ್ದಾರೆ, ಮೋಸ್ಟ್ಲಿ ಏನೋ ಅವ್ರಿಗೇನೋ ಒಂದು ಬಾಂಧವ್ಯ ಇರ್ಬೋದೇನೋ ಅಂತ. ಆದರೆ ಅವತ್ತು ನನಗೋಸ್ಕರ ಜನ ಬಂದ್ರಲ್ಲ, ಅವತ್ತು ಗೊತ್ತಾಯ್ತು ನನಗೆ ಏನಕ್ಕೆ ಅವರು ಚಪ್ಪಲಿ ಬಿಚ್ಚಿ ಮಾತಾಡ್ತಾರೆ ಅವ್ರ ಅಭಿಮಾನಿಗಳಿಗೆ ಅಂತೇಳಿ. ಅದಕ್ಕೆ ಅವತ್ತು ಚಪ್ಪಲಿ ಬಿಟ್ಟು ನಾನು ಮಾತಾಡಿದ್ದು. ಅಂದರೆ ನಾನು ಕೊಟ್ಟಿದ್ದು ನನ್ನ ಜನತೆಗೆ ಒಂದು ಗೌರವ. ಉತ್ತರ ಕರ್ನಾಟಕಕ್ಕೆ ಸರ್ ತುಂಬ ಅಭಿಮಾನ ಇದೆ ಸರ್. ಏನಕ್ಕೆ ಈ ಸಿನಿಮಾದಲ್ಲಿ ನಾವು ಯಾರಿಗೂ ಉತ್ತರ ಕರ್ನಾಟಕ ಅವ್ರಿಗೆ ಹಾಕೊಳ್ಳೋಣ ಸರ್. ಹಂಗೆ ನೋಡಕ್ ಹೋದ್ರೆ ಮಲೈಕಾ ಅವರು ದಾವಣಗೆರೆ ಹುಡುಗಿ, ಅವ್ರಿಗೂ ಹಾಕೊಂಡಿದ್ದೀವಿ. ಅದು ಬಿಟ್ರೆ ನಾನು ಬೇರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ನಮ್ಮ ಕ್ಯಾಮ್ರಾಮನ್ ಬಂದ್ಬಿಟ್ಟು ಹಾವೇರಿ ಅವರು, ನಮ್ಮ ಸಿನಿಮಾಟೋಗ್ರಾಫರ್ ಹಾವೇರಿ ಅವರು. ಈ ಸಿನಿಮಾದಲ್ಲಿ ಪಾತ್ರಗಳು ತುಂಬಾ ಇದ್ದಾರೆ. ಬರೀ ಇವ್ರು ಲವ್ ಇವ್ರ ಮೇಲೆ ಹೋಗ್ತಿರ್ತಾರೆ. ರಂಗಣ್ಣ ರಘು ಅವರು ಮತ್ತೆ ಅಚ್ಯುತ್ ರಾವ್ ಅವ್ರ ಮೇಲೆ ಹೋಗುತ್ತೆ ಹೊರತು ಬೇರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಕಮ್ಮಿ ಈ ಸಿನಿಮಾದಲ್ಲಿ. ಸರ್ ಬಂದ್ರೆ ತಗೋತೀವಿ ಸರ್. ನಾವೇ ಆತರ ಏನಿಲ್ಲ ಸರ್. ನಮ್ಮ ಒಳಗಡೆ ಯಾರು ಬರ್ತಾರೋ ಅವ್ರು ಕೊಡ್ತೀವಿ. ಬರ್ತಾ ನಾವೇ ಹೋಗಿ ಬನ್ನಿ ಅಂತ ಕರೆಯೋಕ್ಕಲ್ಲ ಸರ್. ಬಂದ್ರೆ ಯಾರು ಬರ್ತಾರೋ ಬಂದಿದ್ದ ಪರ್ಫಾರ್ಮ್ ಮಾಡಿ ನಾವು ಕೊಡ್ತಾ ಇರ್ತೀವಿ. ಆಡಿಷನ್ ಎಲ್ಲ ಇಡ್ತೀವಿ, ಓಪನ್ ಇಡ್ತೀವಿ. ಆಡಿಷನ್ ಬಂದ್ರೆ 100% ಕೊಡ್ತೀವಿ. ನಮಗೂ ಖುಷಿ. ಆಕ್ಚುಲಿ ಸರ್ ಕಮರ್ಷಿಯಲಿ ಥಿಂಕ್ ಮಾಡಿದ್ರೆ ಆ ಭಾಗದವ್ರನ್ನ ಹಾಕೋಬೇಕು ಅಂತ ನಮಗೂ ಇದೆ. ಮಂಗ್ಳೂರ್ಲ ಹಾಕೋಬೇಕು, ಅವ್ರನ್ನ ಹಾಕಿದ್ರೆ ಆ ಜನಗಳು ಇಷ್ಟಪಡ್ತಾರೆ ಅಂತ ನಮಗೂ ಆಸೆ ಇದೆ. ಆದ್ರೆ ಅವ್ರು ಬರ್ಬೇಕಲ್ಲ ಸರ್. ಬಂದು ನಮ್ಗೆ ಸಿಕ್ಕಿದ್ರೆ ನಮ್ಗೆ ಭೇಟಿ ಆದ್ರೆ ನಮ್ಗೆ ಗೊತ್ತಾಗುತ್ತೆ, ನಾವು ಮಾಡಿಸ್ಬೋದು. 6 ಹಾಡಿದೆ ಸರ್ ಈ ಸಿನಿಮಾದಲ್ಲಿ. ಯಾವಾಗ್ಲೂ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು 6 ಹಾಡಿದೆ ಸರ್ ಸಿನಿಮಾದಲ್ಲಿ. ಇನ್ನು ಸಿಂಗರ್ಸ್ ತುಂಬಾ ಜಸ್ಕರಣ್ ಸಿಂಗ್ ಆಡಿದ್ದಾರೆ. ಮತ್ತೆ ಈಗ ಅಯ್ಯೋ ಶಿವನೇ ಸಾಂಗ್ ದೊಡ್ಡ ಹಿಟ್ ಆಗಿದೆ. ಅದು ಜಸ್ಕರಣ್ ಸಿಂಗ್ ಮತ್ತೆ ಪೃಥ್ವಿ ಭಟ್ ಹಾಡಿದ್ದಾರೆ. ಈಗ ಲಹರಿ ಇನ್ನೊಂದು ಸಾಂಗ್ ಬರ್ತಾ ಇದೆ, ಇದು ರಚಿತಾ ರಾಮ್ ಅವ್ರದ್ದು ಮತ್ತೆ ಜಾಹಿದ್ ಅವ್ರದ್ದು ಸಾಂಗ್ ರಿಲೀಸ್ ಮಾಡ್ತಿದೀವಿ ನೆಕ್ಸ್ಟ್ ಮಂತ್. ಅದಕ್ಕೆ ಲಹರಿ ಮತ್ತೆ ಹೊಸ ಹುಡುಗ ಆಪರ್ಚುನಿಟಿ ಕೊಟ್ಟಿದೀವಿ, ನ್ಯೂ ಸಿಂಗರ್ ದರ್ಶನ್ ಅಂತ. ಮತ್ತೆ ಇನ್ನು ಮಿಕ್ಕಿದ ಸಾಂಗ್ಗಳು ಇನ್ನೂ ನಡೀತಾ ಇದೆ, ಇನ್ನೂ ಆಡಿಲ್ಲ ಯಾರನ್ನು. ಚಂದನ್ ಒಂದು ಆಡಿದ್ದಾರೆ, ಚಂದನ್ ಶೆಟ್ಟಿ ಒಂದು ಆಡಿದ್ದಾರೆ. ಕೇಳಿ ಪ್ಲೀಸ್. ಇಲ್ಲ ಎಂತ ಏನು ಹೇಳೋದು ಒಂದೇ ಒಂದು. ನನ್ನ ಹೆಸರು ಮಲೈಕಾ ಅಂತ. ನಾನು ದಾವಣಗೆರೆ ಹುಡುಗಿ ಮೂಲಕವಾಗಿ. ಸೊ ನಾನು ಸೀರಿಯಲ್ ಇಂದ ಬಂದಿರೋದು. ಸೀರಿಯಲ್ ಬ್ಯಾಕ್ ಗ್ರೌಂಡ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಸೀರಿಯಲ್ ಇಂದ ಇದು ನನ್ನ 3ನೇ ಸಿನಿಮಾ ಆಗಿದೆ. ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ ಅನಿಲ್ ಸರ್ ಜೊತೆನೆ ಕೆಲಸ ಮಾಡಿದ್ದು. ಇದು ಅವ್ರ ಜೊತೆ ನಂದು 2ನೇ ಸಿನಿಮಾ. ಸೊ ನಾನು ಹೇಳೋದು ಒಂದೇ, ಜನವರಿ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಯಾವ್ದು ಜಾತಿ ಬಡವ ಶ್ರೀಮಂತ ಯಾವ್ದೇ ಡಿಫ್ರೆನ್ಸಸ್ ಇಲ್ಲದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಆಮೇಲೆ ನಾವೆಲ್ಲ ಬಂದಿದ್ವಿ ಸರ್ ಲಾಸ್ಟ್ ಟೈಮ್. ಈಗ ಉಪಾಧ್ಯಕ್ಷ ನಂದು ಲಾಸ್ಟ್ ಸಿನಿಮಾ ಡೈರೆಕ್ಷನ್. ಅವಳು ನಾನು ಮಲಾಯಿಕಾ ಮತ್ತೆ ಚಿಕ್ಕಣ್ಣ ಎಲ್ಲ ಬಂದು ಭೇಟಿ ಮಾಡಿದೀನಿ ನಿಮ್ಮನ್ನೆಲ್ಲ. ಅವಳು ಪ್ರೆಸ್ ಮೀಟ್ ಮಾಡಿದೀನಿ. ನಾ ಪ್ರತಿ ಸಿನಿಮಾಗೂ ಬರ್ತೀನಿ. ಮರ್ತೋಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಆಯ್ತು, ನಾನ್ ಬರ್ತಾನೆ ಇರ್ತೀನಿ ಸರ್. ನಾನು ದಾವಣಗೆರೆಯಿಂದ ನಂಗೆ 2 ತಾಸು ಅಷ್ಟೇ. ಹುಬ್ಳಿ ಆರಾಮಾಗಿ ಬರ್ಬೋದು ನಾನು. ಇಲ್ಲ, ನಾನು ದಾವಣಗೆರೆ ಹೇಳಲ್ಲ, ದಾವಣಗೆರೆಯಲ್ಲೇ ಇರ್ತೀನಿ. ಥ್ಯಾಂಕ್ ಯು ಸರ್.